ಅವನೇ ದೊಡ್ಡ ರೌಡಿ. ಅವನ ಹಿನ್ನೆಲೆ ಏನು, ಕೊರಂಗು ಯಾರು, ಇವನ ಇತಿಹಾಸ ಏನು? ಮುನಿರತ್ನಂ ನಾಯ್ಡು ಅವರು ಆಂಧ್ರ ಪ್ರದೇಶದಿಂದ ಬಂದು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ MLA ಆಗಿರ್ತಕ್ಕಂಥದ್ದು ದೊಡ್ಡದು. ಎಲ್ಲಿಂದನೋ ಬಂದು ಅವ್ರಿಗೆ ನಾಡಿನ ಬಗ್ಗೆ ಗೊತ್ತಿಲ್ಲ, ಕನ್ನಡದ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ಬಂದ್ಬಿಟ್ಟು ಇಲ್ಲಿ ಏನೇನೋ ಮಾತಾಡಿದ್ರೆ ರಿಸರ್ವೇಷನ್ನು ಮುನಿರತ್ನಂ ನಾಯ್ಡು ಇದ್ದಾರಲ್ಲ, ನಾಯ್ಡು ಅವ್ರ ಅಪ್ಪಂದ. ನಮ್ಮ ಪಕ್ಷದ ಪ್ರೋಗ್ರಾಮ್ಗೆ ನಮ್ಮ ಉಪಮುಖ್ಯಮಂತ್ರಿಗಳ ಪ್ರೋಗ್ರಾಮ್ ಇವನ್ಯಾರು? ನಾಯ್ಡು, ಆಂಧ್ರದ ನಾಯ್ಡು. ಡಿಫಾರ್ಮೇಷನ್ ಕೇಸ್ನ ನಾಯ್ಡು ಮೇಲೆ ಹಾಕಬೇಕಾಗತ್ತೆ. ಈ ನಾಯ್ಡುನ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡಿಗರು MLA ಆಗಿ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಘೋರ ಅನ್ಯಾಯ, ದುರಂತ. ಆ್ಯಕ್ಚುಲಿ ಮುನಿರತ್ನ ಅವರು ಅಲ್ಲಿಗೆ ಬಂದಿದ್ದೇ ದೊಡ್ಡ ತಪ್ಪು ಫಸ್ಟ್ ಆಫ್ ಆಲ್. ಯಾಕೆಂದರೆ ಮುನಿರತ್ನ ಅವ್ರಿಗೆ ಅದು ಏನೋ ನಾವು ಸರ್ಕಾರದ ಪ್ರೋಗ್ರಾಮ್ ಮಾಡ್ತಾ ಇರಲಿಲ್ಲ. ಬೆಂಗಳೂರಿನ ನಾಗರಿಕರ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಉಪಮುಖ್ಯಮಂತ್ರಿಗಳು ಅಲ್ಲಿ ಬಂದಿದ್ದರು. ಅಂಥ ಸಮಯದಲ್ಲಿ ಇದ್ಯಾವುದೋ ಒಂದು ಕರಿ ಟೋಪಿ ಹಾಕ್ಕೊಂಡು ಬಂದು ಆ ಇಡೀ ವ್ಯವಸ್ಥೆಯನ್ನು ಗಬ್ಬೆಬ್ಬಿಸ್ತಕ್ಕಂಥದ್ದು ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಮುನಿರತ್ನಂ ಅವ್ರಿಗೆ ಯಾವುದೋ ಸರ್ಕಾರಿ ಪ್ರೋಗ್ರಾಮಾ, ಅದು ಯಾವ ಪ್ರೋಗ್ರಾಮು ಅಂತಕ್ಕಂಥದ್ದು. ಉಪಮುಖ್ಯಮಂತ್ರಿಗಳಾಗಿ ಜೊತೆಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬೆಂಗಳೂರಿನ ನಾಗರಿಕರ ಕಷ್ಟಗಳನ್ನು ಕೇಳ್ತಕ್ಕಂಥದ್ದು ಅವರ ಹಕ್ಕು, ಏಕಸ್ವಾಮ್ಯ ಹಕ್ಕು. ಅದನ್ನು ಮಾಡ್ತಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಅದು ಯಾವುದೋ MP ಅವ್ರ ಫೋಟೋ ಇಲ್ಲ, ಅವ್ರ ಫೋಟೋ ಇಲ್ಲ ಅಂತ ಕೇಳೋಕೆ ಇವರು ಯಾರು? ಮುನಿರತ್ನಂ ನಾಯ್ಡು ಅವರು ಆಂಧ್ರ ಪ್ರದೇಶದಿಂದ ಬಂದು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ MLA ಆಗಿರ್ತಕ್ಕಂಥದ್ದು ದೊಡ್ಡದು. ಯಾಕೆಂದರೆ ನಾನು ಒಂದು ಹೇಳ್ತೀನಿ, ನಮ್ಮ ಜನಕ್ಕೆ ಸ್ವಾಭಿಮಾನ ಇರಬೇಕು. ಯಾಕೆ ಅಂತಂದರೆ ನಮ್ಮ ಊರಿನವ್ರು ಯಾರೇ ಆಗಲಿ ಎಲ್ಲಿಂದನೋ ಬಂದು ಅವ್ರಿಗೆ ನಾಡಿನ ಬಗ್ಗೆ ಗೊತ್ತಿಲ್ಲ, ಕನ್ನಡದ ಇತಿಹಾಸದ ಬಗ್ಗೆ ಗೊತ್ತಿಲ್ಲ, ಬಂದ್ಬಿಟ್ಟು ಇಲ್ಲಿ ಏನೇನೋ ಮಾತಾಡಿದ್ರೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ಬೆಂಗಳೂರಿನ ನಾಗರಿಕರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸವನ್ನು. ಇವ್ರು ಯಾಕೆ ಆ ಬಿಫೋರ್ ಡೇ, ಹಿಂದಿನ ದಿನ GBA ಮೀಟಿಂಗ್ ಕರೆದಾಗ ಯಾಕೆ ಹೋಗಿ ಅಲ್ಲಿ ಇವ್ರ ಹಕ್ಕೊತ್ತಾಯಗಳನ್ನ ಹೇಳಿಸ್ಲಿಲ್ಲ? ಬೆಂಗಳೂರಿಗಿಂತದ್ದು ಬೇಕು ಅಥವಾ ನನ್ನ ಕ್ಷೇತ್ರಕ್ಕಿಂತ ಸಮಸ್ಯೆಗಳಿದೆ ಅಂತ ಯಾಕೆ ಹೋಗಲಿಲ್ಲ? ಅದು ಗೌರ್ಮೆಂಟು, ಅದು ಸರ್ಕಾರಿ ಕಾರ್ಯಕ್ರಮ, ಅದು ಸರ್ಕಾರಿ ಮೀಟಿಂಗು. ಅಲ್ಲಿ ಹೋಗಿ ಶಾಸಕರ ಹಕ್ಕೊತ್ತಾಯವನ್ನು ಮಾಡ್ದೇನೆ ಇಲ್ಲಿ ಏನೋ ಬಂದು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಪಬ್ಲಿಕ್ ಮುಂದೆ ಬಂದು ಇದೆಲ್ಲ ಬೇಕಾಗಿತ್ತ ಮುನಿರತ್ನಂ ನಾಯ್ಡು ಅವ್ರಿಗೆ? ಇನ್ನೊಂದು ನೋಡೋದಾಯಿತು ಅಂತಂದು ಹೇಳಿದರೆ, ಈ ಒಂದು ಕಾರ್ಯಕ್ರಮ ಮುನಿರತ್ನವರೇ ಮೆನ್ಷನ್ ಮಾಡೋ ಪ್ರಕಾರ ಅವರು ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಹೆಣ್ಣನ್ನು ಅಂದರೆ ಪರ್ಟಿಕ್ಯುಲರ್ ಆಗಿ ಕುಸುಮಾ ಮೇಡಮ್ ಅವ್ರನ್ನ ರಾಜಕೀಯಕ್ಕೆ ತರೋದಕ್ಕೆ ನನಗೆ ಈ ರೀತಿಯಾದಂಥ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ, ಇದು ಒಂದು ರಾಜಕೀಯ ಪಕ್ಷದ ಕ್ಯಾನ್ವಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ರಿಸರ್ವೇಷನ್ನು ಮುನಿರತ್ನಂ ನಾಯ್ಡು ಅವ್ರ ಅಪ್ಪಂದ. ರಿಸರ್ವೇಷನ್ನು ಮುನಿರತ್ನಂ ನಾಯ್ಡು ಇದ್ದಾರಲ್ಲ, ನಾಯ್ಡು ಅವ್ರ ಅಪ್ಪಂದ 50% ರಿಸರ್ವೇಷನ್ ಇದೆ ಹೆಣ್ಮಕ್ಳಿಗೆ. ನನ್ನ ಹೆಂಡ್ತಿನೂ ಕ್ಯಾಂಡಿಡೇಟ್ ಮಾಡ್ಬೋದು, ನನ್ನ ಮಗಳನ್ನು ಮಾಡ್ಬೋದು, ಸಾಧ್ಯವಾದ್ರೆ ನನ್ನ ತಾಯಿನೂ ಕ್ಯಾಂಡಿಡೇಟ್ ಮಾಡ್ತೀನಿ. ಅದನ್ನು ಕ್ವಶನ್ ಮಾಡೋಕ್ಕೆ ಇವನು ಯಾರು? ರಿಸರ್ವೇಷನ್ ಯಾರಪ್ಪಂದು? ಮುನಿರತ್ನಂ ನಾಯ್ಡು ಆಂಧ್ರದವ್ರದ. ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಹಾಗಾಗಿ ಅದೇನೇ ಒಬ್ಬ ಶಾಸಕ ಎಷ್ಟು ಮಾತಾಡಬೇಕು ಹಾಗೆ ಮಾತಾಡಿದ್ರೆ ಗೌರವ ಕೊಡ್ತೀವಿ ನಾವು. ಅದು ಬಿಟ್ಟು ಬೇರೆ ಥರ ಮಾತಾಡಿದ್ರೆ ನಮಗೂ ಮಂಡ್ಯ ಲ್ಯಾಂಗ್ವೇಜ್ ಬರುತ್ತೆ, ನಾವು ಮಂಡ್ಯ ಲ್ಯಾಂಗ್ವೇಜ್ ತೋರಿಸ್ತೀವಿ, ಅದೇನು ಚಿಂತೆ ಇಲ್ಲ. ಅವನು ತಪ್ಪು ಮಾತಾಡಿರೋದು. ಹೆಣ್ಮಕ್ಳಾದರೂ ಬರಲಿ, ಗಂಡು ಮಕ್ಕಳಾದರೂ ಬರಲಿ, ರಾಜಕೀಯದಲ್ಲಿ ಇವತ್ತು ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ 50% ರಿಸರ್ವೇಷನ್ ಇದೆ. ಅದನ್ನು ಕ್ವಶನ್ ಮಾಡೋಕ್ಕೆ ಇವನು ಯಾರು? ನಾಯ್ಡು ಆಂಧ್ರದಿಂದ ಬಂದು GBA ಮೀಟಿಂಗ್ ಕರೆದಾಗ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೀಟಿಂಗ್ ಕರೆದಾಗ ಒಬ್ಬ ಶಾಸಕನಾಗಿ ಕ್ಷೇತ್ರದ ಸಮಸ್ಯೆಗಳ ಹಕ್ಕೊತ್ತಾಯವನ್ನು ಮಾಡಬೇಕಾಗಿತ್ತು. ಅಲ್ಲಿ ಯಾರಿರ್ತಾರೆ? CM ಇರ್ತಾರೆ, ಡೆಪ್ಟಿ CM ಇರ್ತಾರೆ, ಬೆಂಗಳೂರು ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಬೆಂಗಳೂರು ಕಾರ್ಪೊರೇಷನ್ ಕಮಿಷನರ್ಗಳಿರ್ತಾರೆ, ಎಲ್ಲ ಇಂಜಿನಿಯರ್ಸ್ ಇರ್ತಾರೆ. ಅಲ್ಲೇ ಬಿಟ್ಬಿಟ್ಟು ಈ ನಾಯ್ಡು ಇಲ್ಲಿ ಬಂದರೆ, ಈ ನಾಯ್ಡುಗೆ ನಾನು ಹೇಳ್ತಾ ಇಲ್ವಾ, ಈ ನಾಯ್ಡುನ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡಿಗರು MLA ಆಗಿ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಘೋರ ಅನ್ಯಾಯ, ದುರಂತ. ನಮ್ಮ ರಾಜ್ಯದವ್ರು ಯಾರಾದರೂ ಆಗಲಿ, ಯಾರು ಆಂಧ್ರದಿಂದ ಎಕ್ಸ್ಪೋರ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡಿಕೊಂಡು ಏನು ಪಾಕಿಸ್ತಾನದಿಂದ ಹಂಗಾರೆ BJP ಅವರು ಆ ಟೆರರಿಸ್ಟ್ನ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಿಬಿಡ್ತಾರ? ನಾಡಿನ ಬಗ್ಗೆ ಇತಿಹಾಸ, ನಮ್ಮ ನಾಡಿನ ಬಗ್ಗೆ ಗೌರವ ಇರಬೇಕು, ಕನ್ನಡದ ಬಗ್ಗೆ ಕಾಳಜಿ ಇರಬೇಕು, ಕರ್ನಾಟಕದ ಸಂಸ್ಕೃತಿಯ ಗೌರವ ಕೊಡಬೇಕು. ಇವತ್ತು ನಮ್ಮ ಹೆಣ್ಣುಮಕ್ಳ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ಮಾತಾಡ್ತಾನೆ ಅಂದರೆ ನಮ್ಮ ಕರ್ನಾಟಕ, ನಮ್ಮ ಸಂಸ್ಕೃತಿ, ನಮ್ಮ ಗೌರವ, ನಮ್ಮ ಕುವೆಂಪು ಅವರು ಹಾಕ್ಕೊಟ್ಟಿರ್ತಕ್ಕಂಥ ಹೆಜ್ಜೆ ಗುರುತುಗಳು, ಸಂತ ಶಿಶುನಾಳ ಶರೀಫರು ಹಾಕ್ಕೊಟ್ಟಿರ್ತಕ್ಕಂಥ ಏನು ತತ್ವ ಸಿದ್ಧಾಂತಗಳಿದೆ, ಅದಕ್ಕೆ ವಿರುದ್ಧವಾಗಿ ಈ ಮುನಿರತ್ನಂ ನಾಯ್ಡು ನಡ್ಕೋತಾ ಇರ್ತಕ್ಕಂಥದ್ದು.
ಡೆವಲಪ್ಮೆಂಟ್ಸ್ ಆಗಿದೆಯಾ? ಡೆವಲಪ್ಮೆಂಟ್ಸ್ ಬಗ್ಗೆ ಮಾತನಾಡೋದಾಯ್ತು ಅಂತ ಹೇಳಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆ ಅಸೆಂಬ್ಲಿನಲ್ಲಿ ಕೇಳಲಿಲ್ಲ? ಯಾಕೆ ನಾನು ಅದೇ ಹೇಳಿದ್ನಲ್ಲ, ಈಗ ಮೊನ್ನೆ GBA ಮೀಟಿಂಗ್ ಆಯ್ತಲ್ಲ, GBA ಮೀಟಿಂಗ್ ಇದ್ದಾಗ ಚೀಫ್ ಸೆಕ್ರೆಟ್ರಿಯಿಂದ ಹಿಡಿದು ಚೀಫ್ ಕಮಿಷನರ್ವರೆಗೂ ಎಲ್ಲ ಅಧಿಕಾರಿಗಳು ಆ ಮೀಟಿಂಗಲ್ಲಿ ಇರ್ತಾರೆ. ಮುನಿರತ್ನಂ ನಾಯ್ಡುಗೆ ಕ್ಷೇತ್ರದ ಕಾಳಜಿಯ ಬಗ್ಗೆ ಏನಾದ್ರೂ ಇದ್ದಿದ್ರೆ, ಏನೋ ಆಸಕ್ತಿ ಇದ್ದಿದ್ರೆ ಅಲ್ಲಿ ಹೋಗ್ಬೇಕಾಗಿತ್ತು, ಮೀಟಿಂಗಲ್ಲಿ ಕೇಳಬೇಕಾಗಿತ್ತು. ಯಾಕೆಂದರೆ CM ಮುಖ್ಯಮಂತ್ರಿಗಳಾದಿಯಾಗಿ ಕಾರ್ಪೊರೇಷನಿನ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಏನು ಆಯುಕ್ತರಾದಿಯಾಗಿ ಎಲ್ಲ ಅಧಿಕಾರಿಗಳು ಇರ್ತಾರೆ. ಒಂದು ಅರ್ಜಿ ಕೊಡ್ಬೋದಾ? ಯಾಕೆ ಕೊಡಲಿಲ್ಲ? ನನ್ನ ಕ್ಷೇತ್ರಕ್ಕೆ ಬೇಕು ಅಂತ ಯಾಕೆ ಕೊಡಲಿಲ್ಲ? JP ಪಾರ್ಕ್ ಯಾಕೆ ಹೋಗ್ಬೇಕಾಗಿತ್ತು? ಈ ನಾಯ್ಡು, ಆಂಧ್ರದ ನಾಯ್ಡುಗೆ ಕ್ಷೇತ್ರದ ಬಗ್ಗೆ ಕಾಳಜಿ ಇದೆಯಾ? ಫಸ್ಟ್ ತಿಳ್ಕೊಳ್ಳಿ. ಕಾಳಜಿ ಇಲ್ಲ. ಕಾಳಜಿ ಇದ್ದಿದ್ದರೆ GBA ಮೀಟಿಂಗ್ ಹೋಗಿ ಅಟೆಂಡ್ ಮಾಡಬೇಕಾಗಿತ್ತು, ಅರ್ಜಿ ಕೊಡಬೇಕಾಗಿತ್ತು. ನನ್ನ ಕ್ಷೇತ್ರದಲ್ಲಿ ಇಂಥ ಪ್ರೋಗ್ರಾಮ್ ಮಾಡಬೇಕು, ಇಂಥ ಕೆಲಸಗಳಿದೆ, ರಸ್ತೆ ಇದೆ ಅಂತ. ಒಬ್ಬ ಜನಪ್ರತಿನಿಧಿಯಾಗಿ, ಕ್ಷೇತ್ರದ ಶಾಸಕನಾಗಿ ಅದು ಮೂಲ ಹಕ್ಕು. ಅದು ಅವ್ರು ಯಾಕೆ ಮಂಡನೆ ಮಾಡಲಿಲ್ಲ? ನೋಟಿಸ್ ನಾವೇನು ಪ್ರೋಗ್ರಾಮ್ ಮಾಡ್ತಾ ಇರೋದು ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ. ಅದು ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಪ್ರೋಗ್ರಾಮು. ನಮ್ಮ ಪ್ರೋಗ್ರಾಮ್ ಇವನು ಯಾರು? ನಮ್ಮ ಪಕ್ಷದ ಪ್ರೋಗ್ರಾಮ್ಗೆ ನಮ್ಮ ಉಪಮುಖ್ಯಮಂತ್ರಿಗಳ ಪ್ರೋಗ್ರಾಮ್ ಇವನು ಯಾರು? ನಾಯ್ಡು, ಆಂಧ್ರದ ನಾಯ್ಡು. ಅದ್ರ ಜೊತೆಗೆ ನೋಡೋದಾಯ್ತು ಅಂತಂದು ಹೇಳಿದ್ರೆ, ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದಾರೆ, ಅಲ್ಲಿ ಸೇರಿಕೊಂಡಂತಹ ವ್ಯಕ್ತಿಗಳೇನಿದ್ದಾರೆ, ಕೆಲವೊಂದಿಷ್ಟು ಜನರನ್ನ ರೌಡಿಗಳನ್ನ ಕರೆಸಿದ್ದಾರೆ, ಬೇರೆ ಊರಿಂದ ನನ್ನ ಹೊಡೆಯೋದಕ್ಕೆ ಕರೆಸಿದ್ದಾರೆ ಅಂತಂದು ಹೇಳ್ಬಿಟ್ಟು ಮುನಿರತ್ನ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಅದ್ರ ಬಗ್ಗೆ ಕೇಸ್ ಹಾಕಬೇಕಾಗತ್ತೆ. ಈಗ ಮುನಿರತ್ನಂ ನಾಯ್ಡು ಇದನ್ನು ತೋರಿಸಿ ಸಾಕ್ಷಿ ಸಮೇತ ಪ್ರೂವ್ ಮಾಡಲಿಲ್ಲ ಅಂದರೆ ಇನ್ನು ಡಿಫಾರ್ಮೇಷನ್ ಕೇಸ್ನ ನಾಯ್ಡು ಮೇಲೆ ಹಾಕಬೇಕಾಗತ್ತೆ. ಯಾಕೆ ಅಂತಂದರೆ ಕನಕಪುರದಿಂದ ಯಾರು ಬಂದಿದ್ದರು, ಮಂಡ್ಯದಿಂದ ಯಾರು ಬಂದಿದ್ದರು, ರಾಮನಗರದಿಂದ ಯಾರು ಬಂದಿದ್ದರು, ರೌಡಿಗಳು ಹೇಳ್ಬೇಕಲ್ವ ಅವರು. ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಬಿಡಿ ಯಾರ್ಯಾರು ಅಂತ. ಇಲ್ಲ, ಕೊಡದೇ ಇದ್ದರೆ ನಾವು ಅವನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ತೀವಿ. ಯಾಕೆ ಅಂತಂದರೆ ಯಾರು ಬಂದಿದ್ರು ರೌಡಿಗಳು, ಯಾವ ರೌಡಿಗಳಿದ್ರು ಕೊಡಪ್ಪ ಅಂತ. ಅವನೇ ದೊಡ್ಡ ರೌಡಿ. ಅವನ ಹಿನ್ನೆಲೆ ಏನು, ಕೊರಂಗು ಯಾರು, ಇವನ ಇತಿಹಾಸ ಏನು, ಎಲ್ಲ ಸಿಕ್ಬಿಡುತ್ತೆ. ಹಂಗಾಗಿ ಅವನೇನೋ ಮಾಡಿರ್ತಕ್ಕಂಥ ನಮಗೆ ಹೇಳ್ತಾನೆ. ಅವನು ರೌಡಿಗಳು ಬಂದಿದ್ದರೆ ರೌಡಿಗಳು ಯಾರಿದ್ರು ಅಂತ ಪೊಲೀಸ್ ಕಮಿಷನರ್ಗೆ ಆ್ಯಸ್ ಪರ್ ಲಾ ಪ್ರಕಾರ ಕಂಪ್ಲೇಂಟ್ ಕೊಡಲಿ. ಇಲ್ಲ, ನಾವು ನೋಡ್ತೀವಿ ಡಿಫಾರ್ಮೇಷನ್ ಕೇಸ್ನ ನಾಯ್ಡು ಮೇಲೆ ಹಾಕ್ತೀವಿ, ಆಂಧ್ರದ ನಾಯ್ಡು ಮೇಲೆ, ಚಿತ್ತೂರು ನಾಯ್ಡು ಮೇಲೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.